ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಮನ್ನಾಖೇಳಿಯಲ್ಲಿನ ಅನಾಧಿಕೃತ ಗುರುನಾನಕ್ ಶಾಲೆಯ ಬಗ್ಗೆ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಿಂದ ಇವತ್ತು ಹಾರಿಕೆ ಉತ್ತರ ಸಿಕ್ಕಿರುವಂಥದ್ದು. ಪೊಲೀಸರು ಎಫ್ಐಆರ್ ಮಾಡದಿದ್ರೆ ನಾವೇನ್ ಮಾಡಬೇಕು ಅಂತ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಎಸ್.ಜಿ. ಸುರೇಶ್ ಹೇಳಿಕೆಯನ್ನ ನೀಡಿದ್ದಾರೆ. ಕಳೆದ 20 ದಿನಗಳಿಂದ ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟವಾಡುತ್ತಿರುವ ಮನ್ನಾಖೇಳಿಯಲ್ಲಿನ ಅನಧಿಕೃತ ಗುರುನಾನಕ್ ಪಬ್ಲಿಕ್ ಶಾಲೆಯ ಬಗ್ಗೆ ನಿಮ್ಮ ಉತ್ತರ ಕರ್ನಾಟಕ ಸುದ್ದಿವಾಹಿನಿ ನಿರಂತರವಾಗಿ ಸುದ್ದಿ ಬಿತ್ತರಿಸುತ್ತಾ ಬರ್ತಾ ಇದೆ. ಈ ಬಗ್ಗೆ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಿಗೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಹಾಗೂ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ಕೂಡ ತರಲಾಗಿದೆ. ಆದರೆ 3 ವಾರಗಳು ಕಳೆದರೂ ಕೂಡ ಅನಧಿಕೃತ ಶಾಲೆಯನ್ನ ನಡೆಸುತ್ತಿರುವ ಶಿಕ್ಷಣ ಸಂಸ್ಥೆಯ ವಿರುದ್ಧ ಯಾವುದೇ ಕ್ರಮ ಕೂಡ ಆಗಿಲ್ಲ. ಇವತ್ತು ಈ ಬಗ್ಗೆ ಮಾಹಿತಿಯನ್ನ ಪಡೆಯಲಿಕ್ಕೆ ನಮ್ಮ ಪ್ರತಿನಿಧಿ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಎಸ್.ಜಿ. ಸುರೇಶ್ ಅವರ ಪ್ರತಿಕ್ರಿಯೆಯನ್ನ ಪಡೆಯಲಿಕ್ಕೆ ಅವ್ರು ಹೋಗ್ತಾರೆ. ಇಂದು ಅವ್ರು ಕೇಳಿದಾಗ ನಮ್ಮ ಪ್ರತಿನಿಧಿ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾರೆ, ನಾವೀಗಾಗಲೇ ಡಿಸೆಂಬರ್ ಹಾಗೂ ಫೆಬ್ರವರಿ ತಿಂಗಳಲ್ಲಿಯೇ ಮನ್ನಾಖೇಳಿಯಲ್ಲಿನ ಗುರುನಾನಕ್ ಪಬ್ಲಿಕ್ ಶಾಲೆಯನ್ನ ಸೇರಿ ಹುಮ್ನಾಬಾದ್ ತಾಲೂಕಿನಲ್ಲಿರುವ ಅನಧಿಕೃತ ಶಾಲೆಗಳ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ನಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಸೂಚನೆ ನೀಡಿದ್ದೇವೆ ಅಂತ ಹೇಳ್ತಾರೆ. ಇನ್ನು ನಮ್ಮ ಇಲಾಖೆಯಿಂದ ಗುರುನಾನಕ್ ಶಾಲೆಗೆ ಅನುಮತಿ ಕೊಟ್ಟಿಲ್ಲ ಹಾಗೂ ಯಾವುದೇ ಮಂಜೂರಾತಿಯನ್ನ ನೀಡಿಲ್ಲ. ಈಗಾಗಲೇ 2026 ಮಾರ್ಚ್ 6ರಂದು ಮನ್ನಾಖೇಳಿ ಪೊಲೀಸ್ ಠಾಣೆಗೆ ದೂರನ್ನು ಸಹ ನೀಡಲಾಗಿದೆ ಅಂತ ಹೇಳಿದ್ದಾರೆ. 4 ವರ್ಷಗಳಿಂದ ಶಾಲೆ ನಡೆಸ್ತಾ ಇದ್ರು ಕೂಡ ಕ್ರಮ ಯಾಕಿಲ್ಲ ಅಂತ ಪ್ರಶ್ನೆ ಕೇಳ್ತಿದ್ದಂತೆ 4 ವರ್ಷದಿಂದ ನಾನು ಇದ್ದಿಲ್ಲ, ನಾನು ಬಂದ ಮೇಲೆ ಎಫ್ಐಆರ್ ದಾಖಲಿಸುವಂತೆ ತಿಳಿಸಿದ್ದೇನೆ, 4 ವರ್ಷದ ಕತೆ ನನಗೆ ಗೊತ್ತಿಲ್ಲ ಅಂತ ನುಣುಚಿಕೊಳ್ಳುವ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಹಾಗಿದ್ರೆ ಈ ದೂರು ಕೊಟ್ಟ ಮೇಲೆ ಎಫ್ಐಆರ್ ದಾಖಲಾಯ್ತಾ ಅಂತ ಪ್ರಶ್ನೆ ಕೇಳಿದ್ದಕ್ಕೆ ಅದನ್ನ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಳಿ, ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ, ಅವರು ಮುಚ್ಚಿಸ್ತಾರೆ. ಪಾಲಕರು ಸಹ ಇಂಥ ಅನಧಿಕೃತ ಶಾಲೆಗಳಿಗೆ ಮಕ್ಕಳನ್ನ ಯಾಕೆ ಸೇರಿಸಬೇಕು? ಯಾವ ಪಾಲಕರು ಸಹ ಅದು ಅನಧಿಕೃತ ಶಾಲೆ ಅಂತ ದೂರು ಕೊಟ್ಟಿಲ್ಲ, ಅದು ಅನಧಿಕೃತ ಅಂತ ನೀವು ಹೇಳ್ತಿದ್ದೀರಿ, ಪಾಲಕರು ಯಾಕೆ ದೂರು ಕೊಡ್ತಿಲ್ಲ ಎಂದು ದ್ವಂದ್ವ ಹೇಳಿಕೆಯನ್ನ ಇವತ್ತು ಉಪನಿರ್ದೇಶಕರು ಕೊಟ್ಟಿರುವಂಥದ್ದು. ಅಂದ್ರೆ ನಮಗೆ ಮಕ್ಕಳು ಆ ಶಾಲೆಯಲ್ಲಿ ಓದುತ್ತಿರುವ ಯಾವುದೇ ದಾಖಲಾತಿ ಸಿಕ್ಕಿಲ್ಲ ಎಂದ್ರು. ಹಾಗಾದ್ರೆ ದೂರು ದಾಖಲಿಸುವಂತೆ ಯಾಕೆ ನೋಟಿಸ್ ಅನ್ನ ಕೊಟ್ರಿ? ಅಂದ್ರೆ ಅಲ್ಲಿ ಟ್ಯೂಷನ್ ನಡೀತಿದೆ ಅಂತ ಮಾಹಿತಿ, ಹಾಗೆ ನೋಟಿಸ್ ಕೊಟ್ಟಿದ್ದೀವಿ ಎಂಬ ಉತ್ತರವನ್ನು ಕೂಡ ಕೊಡ್ತಾರೆ. ಇಲ್ಲಿ ಉಪನಿರ್ದೇಶಕರ ಮಾತುಗಳನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಮೊದಲು ಅದು ಅನಧಿಕೃತ ಶಾಲೆ, ಹಾಗಾಗಿ ನೋಟಿಸ್ ಕೊಟ್ಟಿದ್ದೀವಿ, ಪೊಲೀಸರು ಎಫ್ಐಆರ್ ಮಾಡಬೇಕು, ಅದು ಅವರ ಕರ್ತವ್ಯ ಅಂದ್ರು. ನಂತರ ಅದು ಅನಧಿಕೃತ ಅಂತ ನೀವು ಹೇಳ್ತಿದ್ದೀರಿ, ಪಾಲಕರು ಅಂದ್ರೆ ತಂದೆ ತಾಯಿ ಪೋಷಕರು ಯಾಕೆ ಹೇಳ್ತಿಲ್ಲ ಅಂತ ಪತ್ರಕರ್ತರನ್ನೇ ಪ್ರಶ್ನೆ ಮಾಡುವ ಕೆಲಸವನ್ನ ಮಾಡಿದ್ರು. ಹಾಗಿದ್ರೆ ಈ ನೋಟಿಸ್ ಅನ್ನ ಯಾಕೆ ನೀಡಿದ್ರಿ ಅಂತ ಕೇಳಿದ್ರೆ ಅಲ್ಲಿ ಟ್ಯೂಷನ್ ನಡೀತಾ ಇದೆ ಅನ್ನೋ ಉತ್ತರವನ್ನು ಕೂಡ ನೀಡಿದ್ರು. ಉಪನಿರ್ದೇಶಕರು 3 ನಿಮಿಷಗಳಲ್ಲಿ 3 ರೀತಿಯ ನಿಲುವುಗಳುಳ್ಳ ಉತ್ತರವನ್ನ ನೀಡುವ ಮೂಲಕ ಈ ಅನಧಿಕೃತ ಶಾಲೆ ಹಿಂದೆ ತಮ್ಮ ಇಲಾಖೆ ಅಧಿಕಾರಿಗಳು ಇದ್ದಾರೆ ಎಂಬ ಅನುಮಾನವನ್ನ ಹುಟ್ಟಿಸುವಂತೆ ಮಾಡಿದ್ದಾರೆ. ಪತ್ರಕರ್ತರು ಶಿಕ್ಷಣ ಇಲಾಖೆಯಲ್ಲಿನ ತಪ್ಪುಗಳನ್ನ ಕೇಳಿದ್ರೆ ಪೊಲೀಸ್ ಠಾಣೆಗೆ ಹೋಗಿ ಎಂದು ಹೇಳ್ತಾರೆ. ಪೊಲೀಸ್ ಠಾಣೆಗೆ ಹೋಗಿ ಮಾಹಿತಿ ಪಡೆಯಬೇಕಾದ್ರೆ ಈ ಶಿಕ್ಷಣ ಇಲಾಖೆ ಯಾಕಿರ್ಬೇಕಾಗಿದ್ರೆ ಮತ್ತೆ ಅನಧಿಕೃತ ಶಾಲೆಗಳನ್ನ ತೆರೆದು ಮಕ್ಕಳ ಜೀವನ ಜೊತೆ ಚೆಲ್ಲಾಟ ಆಡುವವರ ವಿರುದ್ಧ ಶಿಕ್ಷಣ ಇಲಾಖೆ ಯಾವುದೇ ಕ್ರಮ ಕೈಗೊಳ್ಳಲು ಆಗ್ತಾ ಇಲ್ವಾ? ಹಾಗಾದ್ರೆ ಈ ಶಿಕ್ಷಣ ಇಲಾಖೆ ಯಾಕೆ ಬೇಕು? ಈ ಉಪನಿರ್ದೇಶಕರು ಬೀದರ್ಗೆ ಯಾಕೆ ಬೇಕು? ಇವ್ರ ಕೆಲಸ ಏನು? ಆ ವಿಡಿಯೋದಲ್ಲಿ ಹೇಳ್ತಾರೆ ಪೊಲೀಸರು ಎಫ್ಐಆರ್ ಮಾಡಿಲ್ಲ, ಪೊಲೀಸರು ಅಲ್ಲ, ನಿಮ್ಮ ಮನೆಯಲ್ಲಿ ಹೆಗಣವನ್ನ, ನಿಮ್ಮ ಮನೆಯಲ್ಲೇ ಇಲಿಗಳು ಹುಡುಕ್ತಾ ಇದೆ, ಬೇರೆ ಇಲಾಖೆಯಲ್ಲಿ ಹೆಗಣಗಳನ್ನು ಹುಡುಕ್ಲಿಕ್ಕೆ ಹೋಗ್ತೀರಾ ನೀವು? ಮೊದಲು ನಿಮ್ಮ ಇಲಾಖೆಯನ್ನ ಸರಿಪಡಿಸಿಕೊಳ್ಳಿ, ಆಮೇಲೆ ಪೊಲೀಸ್ ಇಲಾಖೆ ಬಗ್ಗೆ ಮಾತನಾಡಿ. ಪೊಲೀಸ್ ಇಲಾಖೆ ಬಗ್ಗೆ ಯಾವ ನೈತಿಕತೆಯಿಂದ ನೀವು ಮಾತನಾಡ್ತೀರಿ? ನಿಮ್ಮ ಇಲಾಖೆಯಲ್ಲಿರುವ
ತಪ್ಪುಗಳನ್ನ ಮೊದಲು ಸರಿಪಡಿಸ್ಕೊಳ್ಳಿ. ಬೀದರ್ ಜಿಲ್ಲೆಯ ಎಷ್ಟು ಶಾಲೆಗಳು, ಖಾಸಗಿ ಶಾಲೆಗಳು ತಗಲದ ಶೆಡ್ನಲ್ಲಿ ನಡೀತಾ ಇದೆ, ತೋರಿಸ್ಬೇಕಾ? ಉಪನಿರ್ದೇಶಕರು ಸಾಹೇಬ್ರೆ ನಿಮಗೆ ತೋರಿಸ್ಬೇಕಾ? ತೋರಿಸಿದ್ರೆ ಏನ್ ಕ್ರಮ ಕೈಗೊಳ್ತೀರಿ? ಬನ್ನಿ ಓಪನ್ ಆಗಿ ಮಾತಾಡೋಣ. ಏನ್ ಕ್ರಮ ಕೈಗೊಳ್ತೀರಿ? ನಿಮಗೆ ಬೀದರ್ ಜಿಲ್ಲೆಯಲ್ಲಿ ಪ್ರೈವೇಟ್ ಸ್ಕೂಲ್ಗಳು ತಗಡದ ಶೆಡ್ ಅಲ್ಲಿ ನಡೀತಾ ಇರೋದು ಲೈವ್ ಆಗಿ ತೋರಿಸ್ತೀವಿ. ನೀವು ಲೈವ್ ಆಗಿ ಯಾವ ಆಕ್ಷನ್ ಅನ್ನ ತಗೊಂತೀರಿ ನಮಗೆ ಹೇಳಿ, ನಾವು ನಿಮಗೆ ಲೈವ್ ಆಗಿ ಕರ್ಕೊಂಡು ಹೋಗ್ತೀವಿ. ನೀವು ಸರ್ಕಾರಿ ನೌಕರರು, ರಾಜರಲ್ಲ, ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಪತ್ರಕರ್ತರು ನಿಮ್ಮನ್ನ ಪ್ರಶ್ನೆ ಮಾಡಬಾರ್ದ? 4 ವರ್ಷದ ಹಳೆ ಕತೆ ಈಗಿದ್ದು ನಾನು ಕೇಳಿ ನಾನು ಬಂದ 5-6 ತಿಂಗಳು ಆಯ್ತಂದ್ರೆ ನೀವು ಚಾರ್ಜ್ ತಗೊಳ್ಳುವಂತ ಸಂದರ್ಭದಲ್ಲಿ ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕಬೇಕಿತ್ತು. ಅಲ್ಲ, ನೀವು ಮನಸ್ಸಿಗೆ ಬಂದಿಂದಾಗೆ ಹೇಳಿಕೆಯನ್ನ ಕೊಡ್ತೀರಿ, ಅದನ್ನ ಕೇಳಿಸ್ಕೊಂಡು ಬೀದರ್ನ ಜನ, ಬೀದರ್ನ ಪೋಷಕರು, ಬೀದರ್ನ ಪತ್ರಕರ್ತರು ಏನ್ ಸುಮ್ಮನೆ ಇರ್ಬೇಕಾ? ಸಾಹೇಬ್ರೆ, ಇದು ಪ್ರಜಾಪ್ರಭುತ್ವ ದೇಶ, ಇದು ರಾಜ್ಯ ಪ್ರಭುತ್ವ ಅಲ್ಲ. ನೀವು ಹೇಳ್ದಂಗೆ ಇಲಾಖೆ ನಡೆಯೋಕೆ ಇದು ಪ್ರಜಾಪ್ರಭುತ್ವ ದೇಶ. ಕಾನೂನಿದೆ, ಕಾನೂನಿನ ಚೌಕಟ್ಟಿನಡಿ ನಡಿಬೇಕು. ಒಬ್ಬ BO ಅನ್ನ ಸಸ್ಪೆಂಡ್ ಆಗದ ರೀತಿ ಉಳಿಸ್ಕೊಳ್ಳಲಿಕ್ಕಾಗಿ ಇಷ್ಟೆಲ್ಲ ಹರಸಾಹಸ ಪಡ್ತಾ ಇದ್ದೀರಾ, ಅಥವಾ ಆ ಶಿಕ್ಷಣ ಸಂಸ್ಥೆಯಿಂದ ಏನಾದ್ರೂ ಮಾಮೂಲನ್ನ ತಗೊಂಡು ಈ ರೀತಿ ಹೇಳಿಕೆಯನ್ನ ಕೊಡ್ತಾ ಇದ್ದೀರಾ? ಏನು ನಿಮ್ಮ ಹೇಳಿಕೆಯ ಪರಿ? ನೀವು ಒಬ್ಬ ಸರ್ಕಾರಿ ಅಧಿಕಾರಿ ಅಂದ್ಕೊಂಡಿದ್ದೀರೋ ಅಥವಾ ಆ ಸಂಸ್ಥೆಯ ಏಜೆಂಟ್ ಅಂದ್ಕೊಂಡಿದ್ದೀರೋ? ನೀವು ನಿಮ್ಮ ವರ್ತನೆ ನೋಡಿದ್ರೆ ಪೊಲೀಸರ ಮೇಲೆ ಗೂಬೆ ಕೂರಿಸ್ತಾ ಇದ್ದೀರಾ. ಅಲ್ರಿ, ದೂರನ್ನ ಕೊಟ್ಟಿದ್ದೀರಿ, ದೂರು ದಾಖಲೆ ಆಯ್ತಾ ಇಲ್ಲ, ತಪ್ಪಿಸ್ತರ ವಿರುದ್ಧ ಕ್ರಮ ಆಯ್ತಾ ಇಲ್ಲ ಅಂತ ಫಾಲೋ ಅಪ್ ಯಾರು ಮಾಡಬೇಕು? ಪತ್ರಕರ್ತರು ಮಾಡ್ಬೇಕಾ? ಅದನ್ನು ಯಾರು ಮಾಡಬೇಕು? ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ, ಅಲ್ಲಿ ಮಕ್ಕಳ ಭವಿಷ್ಯ ಜೊತೆ ಚೆಲ್ಲಾಟವಾಡ್ತಾ ಇದ್ದಾರೆ, ಅದನ್ನ ಪೊಲೀಸರು ಮಾಡಬೇಕು. ಪೊಲೀಸರಿಗೆ ಹೋಗಿ ಕೇಳಿ, ಕೋರ್ಟ್ ಅಲ್ಲಿ ಕೇಳಿದ ತರ ನನಗೆ ಕ್ರಾಸ್ ಕ್ವಶನ್ ಮಾಡಬೇಡಿ ಅಂದ್ರೆ ನೀವು ಸರ್ಕಾರಿ ಅಧಿಕಾರಿ, ನಿಮಗೆ ಪ್ರಶ್ನೆ ಮಾಡೋ ಹಕ್ಕು ನಮಗೂ ಇದೆ, ಒಬ್ಬ ಜನಸಾಮಾನ್ಯನಿಗೂ ಇದೆ. ನಿಮಗೆಲ್ಲ ಸಂಬಳ ನಮ್ಮ ತೆರಿಗೆ ಹಣದಲ್ಲಿ ಬರ್ತಾ ಇದೆ. ನಿಮಗೇನು ಸಂಬಳ ಸಂಸ್ಥೆಯವ್ರು ಕೊಡ್ತಾ ಇದ್ದಾರಾ ಅಥವಾ ಬೇರೆ ಯಾರಾದ್ರೂ ರಾಜರು ತಂದು ಕೊಡ್ತಾ ಇದ್ದಾರಾ? ನಿಮಗೆ ಸಂಬಳ ಕೊಡ್ತಾ ಇರೋದು ನಾವು, ನೀವು ನಮ್ಮ ನೌಕರರು. ಉಪನಿರ್ದೇಶಕರೇ, ಶಿಕ್ಷಣ ಇಲಾಖೆ ಉಪನಿರ್ದೇಶಕರೇ, ಬೀದರ್ ಜಿಲ್ಲೆಯವರೇ, ನೀವು ಕಿವಿಯನ್ನ ಸರಿಯಾಗಿ ಹಿಡಿದು ಕೇಳಿಸ್ಕೊಳ್ಳಿ. ನೀವು ನಮ್ಮ ನೌಕರರು, ನಿಮಗೆ ಪ್ರಶ್ನೆ ಮಾಡೋ ಹಕ್ಕು ನನಗೂ ಇದೆ, ಬೀದರ್ ಜಿಲ್ಲೆಯ ಒಬ್ಬ ಸಾಮಾನ್ಯ ಪ್ರಜೆಗೂ ಇದೆ. ನಾವು ಪ್ರಶ್ನೆ ಖಂಡಿತ ಮಾಡ್ತೀವಿ. ಕೋರ್ಟ್ ಅಲ್ಲಿ ಹೆಂಗೆ ಕ್ರಾಸ್ ಕ್ವಶನ್ ಮಾಡ್ತಾರೆ ಹಂಗೆ ಮಾಡಬಾರ್ದಂತೆ. ಇದು ರಾಜ್ಯ ಪ್ರಭುತ್ವ ಅಲ್ಲ, ಇದು ಪ್ರಜಾಪ್ರಭುತ್ವ. ಖಂಡಿತ ಪ್ರಶ್ನೆ ಮಾಡ್ತೀವಿ. ನಿಮ್ಮ ಇಲಾಖೆಯ ಒಂದೊಂದು ಹಗರಣಗಳನ್ನ ಇಡೀ ಬೀದರ್ ಜಿಲ್ಲೆಯ ಜನರ ಮುಂದೆ ತೋರಿಸ್ತೀವಿ. ಅವಾಗ ಏನ್ ಮಾಡ್ತೀರಾ? ಅವಾಗ ನಮಗೂ ಕಾನೂನು ಗೊತ್ತಿದೆ, ನಾವು ಕಾನೂನಿನ ರಕ್ಷಕರು, ನಾವು ಕಾನೂನಿಗೆ ಗೌರವ ಕೊಡುವವರು, ನಾವು ಸಂವಿಧಾನವನ್ನ ಪಾಲಿಸುವವರು, ಯಾರಪ್ಪನಿಗೂ ಹೆದರಲ್ಲ ನಾವು. ನೀವು ಒಬ್ಬ ಅಧಿಕಾರಿಯಾಗಿ ಅದೇ ಧಾಟಿಯಲ್ಲಿ ಮಾತನಾಡುವುದನ್ನ ಕಲಿತುಕೊಳ್ಳಿ. ನೀವು ಯಾರೋ ಸಂಘಟನೆಯವರಿಗೆ ಹೆದರಿಸಿದ ರೀತಿ, ಅವರಿಗೆ ಹೆದರಿಸಿದ ರೀತಿ ನಮ್ಮ ಜೊತೆ ಆವರ್ತನೆ ಬೇಡ ಸ್ವಾಮಿ. ಅಲ್ಲಿ ಮನ್ನಾಖೇಳಿಯಲ್ಲಿರೋದು ಅನಾಧಿಕೃತ ಶಾಲೆ ಅನ್ನೋದು ಮೊದಲು ನೋಟಿಸ್ ಯಾಕೆ ಕೊಟ್ರಿ? ಅದು ಅನಾಧಿಕೃತ ಅಲ್ಲ ಅಂದ್ರೆ ನೋಟಿಸ್ ಯಾಕೆ ಕೊಟ್ರಿ? ಇಲ್ಲ ಅದು ಟ್ಯೂಷನ್ ಸೆಂಟರ್ ಅಂತ ಆಮೇಲೆ ಗೊತ್ತಾಯ್ತಾ ನಿಮ್ಗೆ? ಒಂದಿನ ಆದ್ರೂ ಸ್ಪಾಟಿಗೆ ಹೋಗಿ ನೀವು ಚೆಕ್ ಮಾಡಿದ್ದೀರಾ? ಒಂದಿನ ಆದ್ರೂ ಡಾಕ್ಯುಮೆಂಟ್ಸ್ ಗಳನ್ನ ಚೆಕ್ ಮಾಡಿದ್ದೀರಾ? ಒಂದಿನ ಆದ್ರೂ ಅಲ್ಲಿಗೆ ಹೋಗಿ ನೈಜ ಪರಿಸ್ಥಿತಿಯನ್ನ ನೋಡಿದ್ದೀರಾ? BO ಅವರಿಗೆ ಅದ್ರ ಬಗ್ಗೆ ಮಾಹಿತಿಯನ್ನ ಕೇಳಿ ಉತ್ತರ ತರಿಸ್ಕೊಂಡಿದ್ದೀರಾ? ಇವೆಲ್ಲ ಮಾಡೋದನ್ನ ಬಿಟ್ಟು ಪೊಲೀಸ್ ಇಲಾಖೆ ಮೇಲೆ ಗೂಬೆ ಕೂರಿಸ್ತೀರಿ. ಯಾವ ನೈತಿಕತೆ ಇದೆ ರೀ ಪೊಲೀಸರ ಬಗ್ಗೆ ಮಾತನಾಡ್ಲಿಕ್ಕೆ? ಕರ್ನಾಟಕ ಪೊಲೀಸರ ಬಗ್ಗೆ ನೀವು ಯಾವ ನೈತಿಕತೆಯಿಂದ ಮಾತಾಡ್ತೀರಿ? ನಿಮ್ಮ ಇಲಾಖೆಯನ್ನ ಸರಿಪಡಿಸ್ಕೊಳ್ಳಿ, ಆಮೇಲೆ ಪೊಲೀಸ್ ಇಲಾಖೆ ಬಗ್ಗೆ ಮಾತನಾಡಿ. ನಿಮ್ಮ ಇಲಾಖೆನೇ ಅಧೋಗತಿಯಲ್ಲಿದೆ, ಆ ಗೆಸ್ಟ್ ಟೀಚರ್ಸ್ಗಳಿಗೆ ಸಂಬಳ ಇಲ್ಲ, ಅದನ್ನ ನೋಡ್ಲಿಕ್ಕಾಗಲ್ಲ, ಪೊಲೀಸ್ ಇಲಾಖೆ ಬಗ್ಗೆ ಮಾತನಾಡ್ತೀರಿ. ಗೆಸ್ಟ್ ಟೀಚರ್ಸ್ಗಳಿಗೆ ಎಷ್ಟು ದಿನದಿಂದ ಸಂಬಳ ಇದೆ ಅದು ಒಂದ್ಸಲ ಆದ್ರೂ ಚೆಕ್ ಮಾಡಿದ್ದೀರಾ? ಅದನ್ನ ಬಿಟ್ಟು ಪೊಲೀಸರು ಮಾಡಿಲ್ಲ, ಪೊಲೀಸರಿಗೆ ಹೋಗಿ ಕೇಳಿ. ಪೊಲೀಸ್ ಸ್ಟೇಷನ್ ನನಗೂ ಗೊತ್ತಿದೆ, ನಮ್ಮ ಪ್ರತಿನಿಧಿಗೂ ಗೊತ್ತಿದೆ, ನಮ್ಮ ಸಂಸ್ಥೆಯವರಿಗೂ ಗೊತ್ತಿದೆ ಯಾರಿಗೆ ಎಲ್ಲಿ ಪ್ರಶ್ನೆ ಮಾಡಬೇಕು, ಯಾಕೆ ಮಾಡಬೇಕು, ಯಾವಾಗ ಮಾಡಬೇಕು ಅನ್ನೋದು. ನಾನಿಲ್ಲಿ ಸುಮ್ಮನೆ ಕೂತ್ಕೊಂಡಿಲ್ಲ, ನಮ್ಮ ಪ್ರತಿನಿಧಿ ಸುಮ್ಮನೆ ಬಂದ ಪ್ರಶ್ನೆ. ನಾವು ಈ ದೇಶದಲ್ಲಿ ಸಂವಿಧಾನ ರಕ್ಷಣೆಗಾಗಿ ಉಳಿದವರು, ನಾವು ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮಗೆ ಸಂವಿಧಾನ ಗೌರವ ಕೊಡೋದು ಗೊತ್ತು, ನಾವೇನು ಅನಕ್ಷರಸ್ಥರಲ್ಲ. ನಾವು ಕೂಡ ಪತ್ರಿಕಾ ರಂಗದಲ್ಲಿ, ಪತ್ರಿಕೋದ್ಯಮದಲ್ಲಿ ಡಿಗ್ರಿಗಳನ್ನ ಪಡೆದುಕೊಂಡು ನಾವು ಈ ಸ್ಟೇಜಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀವಿ. ನಿಮ್ಮ ತರ ಹಾರಿಕೆ ಉತ್ತರಗಳನ್ನ ನಾವು ಹೇಳ್ತಾ ಇಲ್ಲ. ನೀವು ನಮ್ಮ ತೆರಿಗೆ ಹಣದಲ್ಲಿ ಸಂಬಳವನ್ನ ಪಡಿತಾ ಇದ್ದೀರಿ, ಅದನ್ನ ಮರಿಬೇಡಿ.
ನಿಮ್ಗೆ ರಾಜಕೀಯ ಮಾಡೋದಿದ್ರೆ ಈಗಲೇ ರಾಜೀನಾಮೆ ಕೊಡಿ, ಬನ್ನಿ ರಾಜಕೀಯ ಮಾಡಿ. ಇಲ್ಲ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ದವ್ರ ಜೊತೆ ಹೋಗಿ ಕೆಲಸ ಮಾಡಿ. ಅದನ್ನ ಬಿಟ್ಟು ಹಾರಿಕೆ ಉತ್ತರಗಳನ್ನ ಕೊಟ್ರೆ ಬೀದರ್ನ ಜನರು ಸುಮ್ಮನಿರಲ್ಲ, ನಿಮ್ಮ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೂ ಸುಮ್ಮನಿರಲ್ಲ. ಆ FIR ಆಗಿಲ್ಲ ಅಂದ್ರೆ ಯಾಕಾಗಿಲ್ಲ ಇವತ್ತು ಫಾಲೋ ಅಪ್ ಮಾಡಿ. ಇಲ್ಲ ನಾವು ಫಾಲೋ ಅಪ್ ಮಾಡ್ತೀವಿ. ಬೀದರ್ ಜಿಲ್ಲೆಯಲ್ಲಿ ಎಷ್ಟು ಶಾಲೆಗಳು ಅಧಿಕೃತ ಅನಧಿಕೃತ ನಾವು ಹುಡುಕೋಕ್ ಶುರು ಮಾಡ್ತೀವಿ. ಎಷ್ಟು ಶಾಲೆಗಳು ತಗಡದ ಶೆಡ್ ಅಲ್ಲಿ ಇದೆ ನಾವು ಹುಡುಕ್ತೀವಿ. ಎಷ್ಟು ಗೆಸ್ಟ್ ಟೀಚರ್ಸ್ಗಳಿಗೆ ಸಂಬಳ ಆಗಿಲ್ಲ, ಅವರ ಜೊತೆ ನಾವು ಮಾತನಾಡಿ ಅವರ ಸಮಸ್ಯೆಯನ್ನು ಬಗೆಹರಿಸ್ತೀವಿ. ನಿಮ್ಮಿಂದ ಆಗಲ್ಲ ಅಂತ ಹೇಳಿ ಶಿಕ್ಷಣ ಇಲಾಖೆಯನ್ನ ಮುಚ್ಚಿಬಿಡಿ. ಬೀದರಲ್ಲಿ ನಿಮಗೆ ಶಿಕ್ಷಣ ಇಲಾಖೆಗೆ ಬೀದರ್ ಜಿಲ್ಲೆಗೆ ಅತಿ ದೊಡ್ಡ ಅಧಿಕಾರಿ ಅಂತ ಯಾಕೆ ನೇಮಕ ಮಾಡಿದ್ದು? ಪೊಲೀಸರ ಮೇಲೆ ಗೂಬೆ ಕೂರಿಸ್ಲಿಕ್ಕ ಅಥವಾ ಪೊಲೀಸರು ಮಾಡಿಲ್ಲ ಅಂತ ಅವ್ರ ಮೇಲೆ ಎತ್ತು ಹಾಕ್ಲಿಕ್ಕ? ನೀವು ದೂರು ಕೊಟ್ಟಿದ್ದೀರಿ, ದೂರು ಯಾಕೆ ದಾಖಲಾಗಿಲ್ಲ ಅಂತ ಒಂದು ಸಲವಾದ್ರೂ ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿಚಾರಣೆ ಮಾಡಿದ್ದೀರಾ? ಅಥವಾ ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ಮಾತನಾಡಿದ್ದೀರಾ? ಯಾರಿಗೆ ಮಾತನಾಡಿದ್ದೀರಿ ನೀವು? ಅವ್ರಿಗೆ ಹೋಗಿ ಮಾತನಾಡಬೇಕಿತ್ತು. PSI ಅವ್ರ ಕಂಪ್ಲೇಂಟ್ ರಿಜಿಸ್ಟರ್ ಮಾಡದೆ ಹೋದ್ರೆ SP ಅವ್ರ ಜೊತೆ ಮಾತನಾಡಬೇಕಿತ್ತು. ಆಡಿದ್ದೀರಾ ಒಂದಿನವಾದ್ರೂ? ಅದನ್ನ ಬಿಟ್ಟು ಪೊಲೀಸ್ ಇಲಾಖೆ ಮೇಲೆ ಗೂಬೆ ಕೂರಿಸ್ತೀರಾ ನೀವು. ಯಾವ ನೈತಿಕತೆ ಇದೆ ರೀ ಪೊಲೀಸರ ಬಗ್ಗೆ ಮಾತನಾಡ್ಲಿಕ್ಕೆ? ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವವರ ಬಗ್ಗೆ ನೀವು ಯಾಕ್ರಿ ಮಾತನಾಡ್ತೀರಿ? ನಿಮ್ಮ ಇಲಾಖೆಯನ್ನ ಸುಧಾರಣೆ ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತನಾಡ್ತೀರಿ. ಹೌದು, ಆ ಸ್ಕೂಲು ಕರೆಕ್ಟ್ ಆಗೇ ಇದೆ ಅಂದ್ರೆ ನೋಟಿಸ್ ಯಾಕೆ ಕೊಟ್ರಿ? ಇಲ್ಲ ಅನಾಧಿಕೃತ ಅಂದ್ರೆ ನೋಟಿಸ್ ಕೊಟ್ಟಿದ್ದಕ್ಕೆ ಉತ್ತರ ಏನು ಬಂತು? ಏನ್ ಮಾಡ್ತಿದ್ದಾರೆ ನಿಮ್ BO ಅವರು? ನಿಮ್ BO ಅವ್ರ ಮೇಲೆ ಏನ್ ಕ್ರಮ ಆಯ್ತು? ನೀವು ಮಂಜೂರಾತಿನೇ ಮಾಡಿಲ್ಲ, ನೀವು ಅಲ್ಲಿ ಪರ್ಮಿಷನ್ನೇ ಕೊಟ್ಟಿಲ್ಲ ಅಂದ್ರೆ ಒಂದಿಷ್ಟು ವಿದ್ಯಾರ್ಥಿಗಳಲ್ಲಿ ಯಾಕೆ ಕೂಡ ಹಾಕ್ತಾ ಇದ್ದಾರೆ? ಅಲ್ಲಿ ಕೂಡ ಹಾಕಿ ಯಾಕೆ ಕ್ಲಾಸಸ್ಗಳನ್ನ ಹೇಳ್ತಿದ್ದಾರೆ? ಬರೀ ಪೇರೆಂಟ್ಸ್ಗಳು ಕಂಪ್ಲೇಂಟ್ ಕೊಟ್ಟಾಗ ಮಾತ್ರ ನೀವು ಆಕ್ಷನ್ ತಗೊಂತೀರಾ? ಅಂದ್ರೆ ಈ ದೇಶದಲ್ಲಿ ಯಾರು ಓನ್ಲಿ ಪೇರೆಂಟ್ಸ್ ಅಷ್ಟೇ ಪ್ರಶ್ನೆ ಮಾಡ್ಬೋದಾ? ಬೇರೆ ಯಾರಿಗೂ ಪ್ರಶ್ನೆ ಮಾಡ್ಲಿಕ್ಕೆ ಹಕ್ಕಿಲ್ವಾ? ಅಂದ್ರೆ ಒಂದು ಸಂಸ್ಥೆಯ ನೀವು ಏಜೆಂಟು ಗುಲಾಮರಾಗಿ ಕೆಲಸ ಮಾಡ್ತಾ ಇದ್ದೀರೋ ಅಥವಾ ಸರ್ಕಾರಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀರೋ? ಮೊದಲು ಇದನ್ನ ಸ್ಪಷ್ಟಪಡಿಸಿ. ಇಲ್ಲ ನಾವು ನಾಳೆಯಿಂದ ನಾವೇನ್ ಮಾಡ್ಬೇಕು ನಾವು ಶುರು ಮಾಡ್ತೀವಿ. ಈಗಲಾದರೂ ಈ ದೇವಸ್ಥಾನದ ಹೆಸರಲ್ಲಿ ದುಡ್ಡು ಮಾಡೋರು, ದೇವಸ್ಥಾನದ ಹೆಸರಲ್ಲಿ ಲೇಔಟ್ ಮಾಡೋರು, ಶಿಕ್ಷಣವನ್ನ ದಂಧೆ ಮಾಡ್ಕೊಂಡವರು, ಇಂಥವ್ರಿಗೆಲ್ಲ ನೀವು ಸಪೋರ್ಟ್ ಮಾಡ್ತಾ ಬರ್ತಾ ಇದ್ದೀರಲ್ಲ, ನೀವು ಅಧಿಕಾರಿ ಆಗೋಕ್ಕೆ ಲಾಯಕಲ್ಲ. ನೀವೆಲ್ಲ ದಿಟ್ಟಿಸಿ ಮಾತನಾಡ್ತಾರೆ. ಪತ್ರಕರ್ತರಂದ್ರೆ ಏನ್ ತಿಳಿದುಕೊಂಡಿದ್ದೀರಿ ನೀವು? ನಮ್ಮ ಸಂಸ್ಥೆ ಯಾರಿಗೂ ಬಗ್ಗಲ್ಲ, ಯಾರಿಗೂ ಹೆದರಿಸಲ್ಲ, ಆದ್ರೆ ತಪ್ಪು ಮಾಡಿದವರನ್ನ ಎಂದಿಗೂ ಬಿಡಲ್ಲ. ಇದನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು ಸಾಹೇಬ್ರು. ಒಂದು ನ್ಯೂಸ್ ಬಂದಿದೆ ಅಂತ ನಾವು ಇದಕ್ಕೆ ಮುಂಚೆನೆ ಡಿಸೆಂಬರ್ ಅಲ್ಲಿ ಮತ್ತು ಫೆಬ್ರವರಿಯಲ್ಲಿ BO ಅವರಿಗೆ ನಾವು ಡಿಒ ಲೆಟರ್ ನ ಬರೆದಿದ್ದೀವಿ. ನಿಮ್ಮಲ್ಲಿ ಯಾವ್ಯಾವ ತಾಲೂಕಲ್ಲಿ ಇರ್ತಕ್ಕಂಥ ಅನಧಿಕೃತ ಶಾಲೆಗಳ ಬಗ್ಗೆ FIR ದಾಖಲೆ ಮಾಡಬೇಕು, ಶಾಲೆಗಳನ್ನ ಮುಚ್ಚಬೇಕು ಅಂತ. ಸೊ ಅದರಲ್ಲಿ ನೀವು ಹೇಳ್ಬೋದು ಗುರುನಾನಕ್ ಶಾಲೆನೂ ಸಹ ಇದೆ. ನಮ್ಮಿಂದ ಯಾವುದೇ ಅನುಮತಿ ಅವರಿಗೆ ಕೊಟ್ಟಿಲ್ಲ, ನಮ್ಮ ಇಲಾಖೆಯಿಂದ ಯಾವುದೇ ಸಹ ಶಾಲೆ ಮಂಜೂರಾಗಿಲ್ಲ. ಮತ್ತೆ ಅದ್ರ ಬಗ್ಗೆ ನಾವು ಪೊಲೀಸ್ ಕಂಪ್ಲೇಂಟ್ ಮಾಡೋಂತ ಹೇಳಿದ್ವಿ. ಈಗಾಗಲೇ ನಮ್ಮ ಹುಮ್ನಾಬಾದ್ BO ಅವರು 6/3/26 ಪೊಲೀಸರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸರು ಅವ್ರಿಗೆ ನೋಟಿಸ್ ಕೊಟ್ಟರು, ಅಷ್ಟು ಕಾಪಿನೂ ನಮಗೆ ಕೊಟ್ಟಿದ್ದಾರೆ. ಸರ್, ಈಗ ಕಳೆದ 4 ವರ್ಷದಿಂದ ನಡೀತಾ ಇದ್ರು, ನಿಮ್ ಇಲಾಖೆಯಿಂದ ಸತತವಾಗಿ BO ಅವರಿಗೆ ಹೋಗ್ತಾ ಇದೆ. BO ಅವರು ಇದ್ರ ಬಗ್ಗೆ ಏನು ರೆಸ್ಪಾನ್ಸ್ ಮಾಡ್ತಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿದೆ. 4 ವರ್ಷದಿಂದ ನಾನು ಇರ್ಲಿಲ್ಲ, ನಾನ್ ಬಂದಿರೋ 4 ತಿಂಗಳಾಗಿದೆ. ನಾನು ಬಂದ್ಮೇಲೆ ನಾನಂತೂ ಡಿಒ ಲೆಟರ್ ಹಾಕ್ತಿದ್ದೀನಿ, ಕ್ರಮ ತಗೊಂಡು FIR ಅಂತೂ ಮಾಡೋದಕ್ಕೆ ಕೇಳಿದ್ರಿ. ಪೊಲೀಸರಿಗೂ ಕಂಪ್ಲೇಂಟ್ ಹೋಗಿದೆ. 4 ವರ್ಷದ ಕತೆ ನನಗೆ ಗೊತ್ತಿಲ್ಲ ಏನಾಗಿದೆ ಅಂತ. ಅಂದ್ರೆ FIR ಆಗುತ್ತಾ ಸರ್? ಅದು ಪೊಲೀಸಿಗೆ ಕೊಟ್ಟಿದ್ದಾರೆ, ಪೊಲೀಸ್ ಸ್ಟೇಷನ್ ಕೇಳಿ ಯಾಕೆ FIR ಮಾಡಿಲ್ಲ ಅಂತ. ದುಡ್ಡು ಕೊಟ್ಟಿದ್ರು, ಪೊಲೀಸ್ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ, ಅವರು ರಿಸೀವ್ಡ್ ಕಾಪಿ ತಗೊಂಡಿದ್ದಾರೆ. ಅಂದ್ರೆ ಈ ರೀತಿ ಅಕ್ರಮವಾಗಿ ನಡೆಸೋರ್ದು ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅಂತ ಶಿಕ್ಷಣ ಹೇಳ್ತಾ ಇದೀವಿ. ನಾವು ಪೊಲೀಸಿಗೆ ಕಂಪ್ಲೇಂಟ್ ಮಾಡ್ತೀವಿ ಅಂತ. ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ರೆ ಮುಗಿತಾ ಸರ್? ಏನಾಗಬೇಕು? ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟರೆ ಅವ್ರು ಮುಚ್ಚಿಸ್ತಾರೆ. ನಾವು ಯಾಕೆ ಮಾನ್ಯತೆ ಇಲ್ಲ. ಪೋಷಕರು ತಾನೇ ಈಗ ಅನಧಿಕೃತ ಶಾಲೆ ಅಂತ ಯಾಕೆ ಸೇರಿಸಬೇಕು? ಈಗ ನೀವು ಪತ್ರಿಕೆಯಲ್ಲಿ ಪ್ರಕಟ ಆಗಿದೆ, ಯಾಕೆ ಸೇರಿಸ್ತಾರೆ? ಮಕ್ಕಳನ್ನು ತಗೊಂಡಾಗ ಅವರು ಪೋಷಕರು ಆ ಮಕ್ಕಳ ಭವಿಷ್ಯ ಏನು? ಆ ಮಕ್ಕಳು TCR ಕೊಡ್ತಾರೆ, ಎಲ್ಲಿ ಅಡ್ಮಿಷನ್ ಆಗ್ತಾರೆ. ನೀವ್ ಹೇಳ್ತೀರಾ ಅನಧಿಕೃತ ಶಾಲೆ ಅಂತ, ಆ ಮಕ್ಕಳ ಭವಿಷ್ಯ ಏನಾಗಿದೆ? ಹಾಗಾದ್ರೆ ಇಲ್ಲಿ ಒಬ್ಬ ಪೋಷಕರು ಬಂದಿಲ್ವಲ್ಲ ಇಲ್ಲಿ ನಮ್ಮ ಹತ್ರಕ್ಕೆ, ಯಾವ BO ಆಫೀಸ್ಗಾಗ್ಲಿ ನಮ್ಮ ಇಲಾಖೆಯಲ್ಲಿ ನೋಡಿ ನನ್ನ ಮಕ್ಳಿಗೆ ಅನ್ಯಾಯ ಆಗಿದೆ ಅಂತ ಯಾವ ಪೋಷಕರು ಬಂದಿಲ್ವಲ್ಲ. ಮತ್ತೆ ಹೇಗೆ ಅನಧಿಕೃತ ಶಾಲೆ ಅಂತ ಹೇಳ್ತಾ ಇದ್ದೀರಾ? ಯಾವ ಮಗು ಆ ಶಾಲೆ ಒಂದು TC ತೋರಿಸಿ, ನಮ್ಗೆ ಅಲ್ಲಿ ಸ್ಟಡಿ ಸರ್ಟಿಫಿಕೇಟ್ ತೋರಿಸಿ ಅಲ್ಲಿ ಓದಿದ್ದಾರೆ ಅಂತ. ಈಗ ಅನಧಿಕೃತ ಶಾಲೆ ಅಂತ ನಾವ್ ಹೇಳ್ತಿರೋದ, ನೀವ್ ಹೇಳ್ತಿರೋದ? ನೀವ್ ಹೇಳ್ತಿದ್ದೀರಿ ಅನಧಿಕೃತ ಶಾಲೆ. ಅನಧಿಕೃತ ಅಲ್ವಾ ಸರ್? ಅದು ಶಾಲೆ ಅಂತ ಹೇಳ್ಬೇಕಾದ್ರೆ ಯಾರು? ಪೋಷಕರು ನಮಗೆ ದೂರ್ ಕೊಟ್ಟು ನೋಡಿ ಸರ್ ಈ ಶಾಲೆಗೆ ಅಡ್ಮಿಷನ್ ಮಾಡಿ ಹಿಂಗಾಗಿದೆ ಅಂತ ನಮ್ಗೆ ಹೇಳ್ಬೇಕು. ಒಂದು ಮನವಿ ಬಂದಿಲ್ಲ ನಮ್ಗೆ ಅಲ್ಲಿಂದ. ಅಲ್ಲ ಸರ್, ಈಗ ಅನಧಿಕೃತ ಶಾಲೆ ಅಂತ ನಾವ್ ಹೇಳ್ತಿದೀವಿ ಅಂದ್ರೆ ಅದು ಅನಧಿಕೃತ ಅಲ್ವಾ? ಅದು
ನಮ್ಮ ದಾಖಲೆನಲ್ಲಿ ನೀವು ಕೊಟ್ಟ ಪ್ರಕಾರ ಇಲ್ಲ ಅನ್ನೋದು ಅನಧಿಕೃತ. ನಮ್ಮ ದಾಖಲೆನಲ್ಲಿ ಇಲ್ಲ. ನಿಮ್ ಪ್ರಕಾರ ಅದು ಅನಧಿಕೃತ ಹೌದಲ್ಲ ಸರ್? ನಮ್ಮ ಶಾಲೆ ಅದನ್ನ ನಮ್ಮಲ್ಲಿ ಯಾವ್ದೋ ಮಂಜೂರಾತಿ ಆಗಿಲ್ಲ ಆ ಶಾಲೆಗೆ. ಗುರುನಾನಕ್ ಅಂತ ನೀವೇನ್ ಹೇಳ್ತಿದ್ರಿ ಮುನ್ನವರ್ ಮನ ಕೇಳಿ, ನಮ್ಮ ಇಲಾಖೆನ ಮಂಜೂರಾತಿ ಕೊಟ್ಟಿಲ್ಲ. ಅಂದ್ರೆ ಅನಧಿಕೃತ ನಡೆದ್ರೆ 100% ಅನಧಿಕೃತ ಅಲ್ಲಿ ಅನಧಿಕೃತ ಆ ಶಾಲೆ ನಡೆದ್ರೆ. ಅಂದ್ರೆ ನಿಮಗ್ ಮಾಹಿತಿ ಇಲ್ವಾ ಸರ್ ನಡೀತಿದೆ ಇಲ್ಲ? ನಮ್ಗೆ ಯಾರೇ ಪೋಷಕರು ಬಂದು ಮಾಹಿತಿ ಕೊಟ್ಟಿಲ್ಲ. ನಿಮ್ ಪತ್ರಕರ್ತರು ನೀವು ಪತ್ರಿಕೆಗೆ ಬಂದಿರೋದು ಬಿಟ್ರೆ ಯಾವ ಪೋಷಕರು ಇದುವರೆಗೂ ಬಂದು ಬಿಒಗಾಗ್ಲಿ ನಮಗಾಗ್ಲಿ ದೂರನ್ನ ಕೊಟ್ಟಿಲ್ಲ. ಸಾಮಾಜಿಕ ಕಾರ್ಯಕರ್ತರು ಒಬ್ರು ದೂರ ಒಬ್ರು ಕೊಟ್ಟಿಲ್ಲ. ಅವ್ರು ಯಾರು ಕೊಟ್ಟಿದ್ದಾರೆ, ನಾವು ಅದ್ರ ಬಗ್ಗೆ ಬಿಒರ್ಗೆ ಒಂದು ವರದಿ ಕೊಟ್ಟಿದ್ದ ಹಾಕಿದೀವಿ ನಾವು. ಪೋಷಕರು ಎಷ್ಟು ಮಕ್ಕಳನ್ನು ಓದ್ತಿದಾರೆ ಹಾಗಾದ್ರೆ? ಆ ಒಬ್ರು ಪೋಷಕರು ಬಂದಿಲ್ವಲ್ಲ ಮನವಿ ಕೊಡೋಕೆ. ಪೋಷಕರು ದೂರ ಕೊಡದೇ ಇದ್ರೆ ಕ್ರಮ ಆಗಲ್ಲ. ಅಲ್ಲ, ಈಗ ಪೋಷಕರು ಯಾವ ಪೋಷಕರು ತಾನೆ ಅನಧಿಕೃತ ಶಾಲೆ ಮಕ್ಕಳು ಸೇರಿಸ್ತಾರೆ ಹೇಳಿ? ಇವೊಂದ್ 500 ಮಕ್ಕಳಲ್ಲಿ ಒಬ್ಬ ಪೋಷಕನಾರು ಇದು ಅನಧಿಕೃತ ಶಾಲೆ ಸುಮ್ಮನೆ ಇರ್ತಾನ? ಅಲ್ಲ ಸರ್, ನೀವ್ ಹೇಳೋದ್ ಹೆಂಗಿದೆ ಅಂದ್ರೆ ಹೇಳಿ. ಅದು ಅನಧಿಕೃತ ಅಲ್ಲ, ಆದ್ರೂ ಅದು ಅನುಮತಿ ಪಡೆದಿಲ್ಲ ಅಂತ ಹೇಳ್ತಾರೆ. ನಮೀಗ ಶಾಲೆ ನಡೀತಿರೋದು ಎಲ್ಲಿದ್ದು ದಾಖಲೆ? ಮಕ್ಕಳ ಶಾಲೆ ಕುಂತಿರೋದಾಗ್ಲಿ ಪಾಠ ಮಾಡ್ತಿರೋದಾಗ್ಲಿ ಎಲ್ಲಿದೆ ಡಾಕ್ಯುಮೆಂಟ್? ಅಲ್ಲ, ನೀವು ಬಾಯಲ್ಲಿ ಹೇಳ್ತಿದ್ರಿ, ಪತ್ರಿಕೆಯಲ್ಲಿ ಹೇಳ್ತಿದ್ರಿ, ಅಲ್ಲಿ ಶಾಲೆ ನಡೀತಿದೆ, ಪ್ರೇಯರ್ ಆಗ್ತಿದೆ ನೋಡಿದ್ ಎಲ್ಲರೂ ತೋರಿಸಿದೀರಾ? ಅಲ್ಲ ಸರ್, ಈಗ ಮತ್ತೆ ಅನಧಿಕೃತ ಅಲ್ಲ ಅಂದ್ರೆ ಇಲಾಖೆಯಿಂದ ಯಾಕೆ ನೋಟಿಸ್ ಕೊಡ್ತೀರಿ ಆ ಶಾಲೆಗೆ? ಪೊಲೀಸ್ ಇಲಾಖೆಗೆ ದೂರ ಯಾಕೆ ಕೊಟ್ಟಿದ್ರು? ಅದು ಟ್ಯೂಷನ್ ಮಾಡ್ತಿದ್ದಾರೆ ಅಂತ, ಟ್ಯುಟೋರಿಯಲ್ ನಡೀತಿದೆ ಅಂತ, ಖಾಸಗಿ ಪಾಠ ಮಾಡ್ತಿದ್ದಾರೆ ಅನುಮತಿ ಇಲ್ದಲೆ ಅಂತ ಕೊಟ್ಟಿರೋದು. ಅಲ್ಲಿ ಟ್ಯೂಷನ್ ಮಾಡ್ತಿರೋದು ಸರ್ ಅಂತ ದೂರ ಬಂದಿರೋದು. ಅದಕ್ಕೆ ಕೊಟ್ಟಿದೀನಿ ನೋಡಿ, ಟ್ಯೂಷನ್ ಮಾಡ್ತಿದ್ರ ಏನ್ ಮಾಡ್ತಿದ್ರ ನೋಡಿ ಅಂತ ಹೇಳಿರೋದು. ಅಂದ್ರೆ ಅಲ್ಲಿರೋ ಟ್ಯೂಷನ್ ಮಾತ್ರ ಸ್ಕೂಲ್ ಅದು ನೋಡಿ, ನೀವು ಇದು ಕೋರ್ಟ್ ಅಲ್ಲ, ನೀವು ಕೇಳ್ತಿರೋದು ಸರ್. ಈಗ ನಾವು ಹೇಳ್ತಾ ಇದೀವಿ ಟ್ಯೂಷನ್ ಅನಧಿಕೃತ ನಡೀತಿದ್ರೆ ನೋಡಿ ಅಂತ. ಎಸ್, ಈ ಒಂದು ಸುದ್ದಿಯೊಂದಿಗೆ ಇವತ್ತಿನ ಪ್ರೈಮ್ ಟೈಮನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಪ್ರೈಮ್ ಟೈಮ್ನಲ್ಲಿ ಭೇಟಿ ಆಗ್ತೇನೆ.